ಕೋಕೋನಟ್ ಇಡ್ಲಿ ಮಾಡೋಕ್ಕೆ 1 ಕಪ್ಪು ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ನಾನು. ಹಾಕೋಬೇಕು, ಸಪ್ರೇಟಾಗಿ ನೆನೆಸ್ಕೋಬೇಕು. 1 ಕಪ್ ಅಕ್ಕಿಗೆ 1/4 ಕಪ್ಪು ಉದ್ದಿನ ಬೇಳೆ ಹಾಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಇದ್ರ ಜೊತೆ ಉದ್ದಿನ ಬೇಳೆ ಜೊತೆ ಹಾಕೊಂಡು ಒಂದು 5 ಅವರ್ ನೆನೆಸ್ಕೋಬೇಕು. 4 ರಿಂದ 5 ಅವರು ಚೆನ್ನಾಗಿ ತೊಳ್ಬಿಟ್ಟು ನೆನೆಸ್ಕೋಬೇಕು. ಎರಡು ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಇದರಲ್ಲಿ ಹಾಲು ತಕ್ಕೋಬೇಕು. ಅರ್ಧ ಹೋಳು ತೆಂಗಿನಕಾಯಲ್ಲಿ ಹಾಲು ತಕ್ಕೋಬೇಕು, ಗಟ್ಟಿ ಹಾಲು ತಕ್ಕೋಬೇಕು. ಫಸ್ಟು ಉದ್ದಿನ ಬೇಳೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದು 1/4 ಕಪ್ಪು ಮೀಡಿಯಂ ಅವಲಕ್ಕಿ ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡಿದ್ದೆ. ಇದನ್ನ ಹಾಕೋಬೇಕು. 1 ಕಪ್ ತೆಂಗಿನಕಾಯಿ ತುರಿಗೆ 1/4 ಕಪ್ ನೀರು ಹಾಕಿ ಹಾಲು ತಕ್ಕೊಂಡಿದ್ದೆ, ಗಟ್ಟಿ ಹಾಲು. ಇದನ್ನ ಹಾಕೊಂಡೆ ರುಬ್ಕೊಂತೀನಿ ಒಂಚೂರು. ನೋಡಿ, ಫುಲ್ ಪೇಸ್ಟ್ ನೈಸ್ ಗಂಧ ಇದ್ದಂಗೆ ಇರಬೇಕಿದು. ಫಸ್ಟು ಉದ್ದಿನ ಬೇಳೆ ರುಬ್ಕೊಂಡಿದ್ದೀನಿ ಅವಲಕ್ಕಿ ಜೊತೆ. ಇವಾಗ ಅಕ್ಕಿ ಹಾಕೋಬೇಕು. ಇದಕ್ಕೂ ಸ್ವಲ್ಪ ಹಾಲು ಹಾಕೊಂಡು ರುಬ್ಕೋಬೇಕು. ತೆಂಗಿನಕಾಯಿ ಹಾಲು ನೋಡಿ, ಇದು ಪೂರ್ತಿ ಪೇಸ್ಟ್ ಆಗಬಾರ್ದು, ಸ್ವಲ್ಪ ರವೆ ತರ ಇರಬೇಕು. ಇಷ್ಟು ಸಾಕು ರುಬ್ಬಿರೋದು. ಇದು ಇವಾಗ ಉದ್ದಿನ ಬೇಳೆಗೆ ಮಿಕ್ಸ್ ಮಾಡ್ಕೋಬೇಕು. ನೀರು ಒಂಚೂರು ಮಿಕ್ಸ್ ಮಾಡಿಲ್ಲ, ಬರೀ ತೆಂಗಿನಕಾಯಿ ಹಾಲು ತಗೊಂಡಿದ್ವಲ್ಲ ಅದರಲ್ಲೇ ರುಬ್ಬಿರೋದು. ನೋಡಿ, ಹಾಲು ಹಾಕೊಂಡಿದ್ದೀನಿ. ಟೋಟಲು 1 ಕಪ್ ಅಷ್ಟು ತೆಂಗಿನಕಾಯಿ ಹಾಲಲ್ಲಿ ರುಬ್ಕೊಂಡಿದ್ದೀನಿ. 1/4 ಕಪ್ ಉಳಿದಿದೆ, ಬೇಕು ಅಂದರೆ ಹಾಕೋಬೋದು. ಇವಾಗ ಸಾಕು, 1 ಕಪ್ ಕರೆಕ್ಟಾಗಿ ಸಾಕು. ಸ್ವಲ್ಪ ತೆಳ್ಳಗೆ ಇರಬೇಕು, ಹುಳಿ ಬರಬೇಕಲ್ಲ. ಇಷ್ಟಿದ್ರೂ ಪರವಾಗಿಲ್ಲ, ಹುಳಿ ಬರುತ್ತೆ, ಅವಾಗ ಸರಿ ಹೋಗುತ್ತೆ. ತುಂಬ ಗಟ್ಟಿ ಮಾಡಿದ್ರೆ ಕಲ್ಲಾದಂಗೆ ಆಗ್ಬಿಡುತ್ತೆ ಇಡ್ಲಿ. ಇವು ಓವರ್ ನೈಟ್ ಹುಳಿ ಬರಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ. ಇವಾಗ ಇಲ್ಲಿ ನೋಡಿ, ನಾವು ತೆಳ್ಳಗೆ ರುಬ್ಕೊಂಡಿದ್ವಲ್ಲ, ನೀಟಾಗಿ ಸೆಟ್ ಆಗಿದೆ. ಇವಾಗ ಎಷ್ಟು ಥಿಕ್ನೆಸ್ ಇದೆ ನೋಡಿ. ಇದಕ್ಕೆ ಒಂದು 3/4 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ. ಸೋಡಾ ಗಿಡ ಏನೂ ಹಾಕಿಲ್ಲ ನಾನು. ಇವಾಗ ಇದನ್ನ ಇಡ್ಲಿಗೆ ಇಟ್ಕೊತೀನಿ. ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ತಟ್ಟೆಗೆ. ನೋಡಿ, ಮೊದಲೇ ಕುಕ್ಕರ್ ಪಾತ್ರೆ ಕಾಯಿಸ್ಕೊಂಡಿದ್ದೀನಿ ನೀರು ಹಾಕಿ ಕೆಳಗಡೆ. ಇವಾಗ ಇಡ್ಲಿನ ಇಟ್ಬಿಟ್ಟು 8 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಒಂದು 5 ರಿಂದ 8 ನಿಮಿಷ ಇಟ್ಕೊಂಡಿದೆ. ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ಇಡ್ಲಿ. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಒಂದು 5 ನಿಮಿಷ ಆದಮೇಲೆ ಕ್ಲೀನಾಗಿ ಬಂದ್ಬಿಡತ್ತೆ. ಸಾಫ್ಟ್ ಆಗಿ ಬಂದಿದೆ ಇಡ್ಲಿ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದು ಮಾಮೂಲಿ ಇಡ್ಲಿ ತರ ಅಲ್ಲ, ತೆಂಗಿನಕಾಯಿ ಹಾಕಿರ್ತೀವಲ್ಲ ಹಾಲು. ನೋಡಿ, ಕೋಕೋನಟ್ ಇಡ್ಲಿ ರೆಡಿ ಆಗಿದೆ. ಇದು ಸೇಲಂ ಸಾಂಬಾರು. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.